ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಈ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಕಾಟ ತಪ್ಪಿಲ್ಲ ಅಂತಾರಲ್ಲ, ನಿನ್ನೇನೋ ನಿನ್ನ ಕಾಟ. ಮನವ ಕಾಡುವ ರೂಪಸಿಯೇ. ನನ್ನ ಜೀವನದಲ್ಲಿ ಇಷ್ಟು ಆನಂದವಾಗಿದ್ದ ದಿನ ಯಾವತ್ತೂ ಇರಲಿಲ್ಲ. ಹೊಟ್ಟೆಲಿದ್ದ ದ್ವೇಷ ಉರಿ ಎಲ್ಲ ಸರ್ವನಾಶ ಆಗಿದೆ. ಟೋಟಲಿ ಐ ಆಮ್ ವೆರಿ ಹ್ಯಾಪಿ. ಹಲೋ ಕಾಣ ಸರ್. ಸರ್, ನೀವು ಸೀತಾ ಅವ್ರು ನೋಡ್ಕೊಂಡ್ ಬಂದಿದ್ರಲ್ಲ, ಸೀತಾ ಅವ್ರ ಬಗ್ಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಗೈತೆ. ಅವ್ರ ಮಗ ಯಾರು ಅನ್ನೋದು ಗೊತ್ತಾಗೈತೆ. ಈ ಫೋನಲ್ಲ ಬೇಡ, ಈಗಲೇ ಇಲ್ಲಿಗೆ ಕೊಟ್ಟು ಬಂದ್ಬಿಡಿ. ಹಾಂ ಸರಿನಾ? ಸೀತನ ಮಗ ಅಂದ್ರೆ ನನ್ನ ಮಗ. ಹಲೋ ಹಲೋ, ಎಲ್ಲಿದ್ದಾನೆ ಅವನು? ಫೋನ್ ಕಟ್ಟಾಯ್ತು. ಹಲೋ ಹಲೋ, ಬ್ಯಾಟ್ರಿ ಡೆಡ್ ಆಗೋಯ್ತಾ? ಸ್ವಿಚ್ ಆಫ್ ಬರ್ತೈತೆ. ಯಾವುದಕ್ಕೂ ವಿಷಯ ಮುಟ್ಟೈತೆ. ಅವ್ರು ಬರ್ತಾರೆ. ನನ್ನ ಮಗ ಬದುಕಿದ್ದಾನ? ಎಲ್ಲಿದ್ದಾನೆ? ಹೇಗಿದ್ದಾನೆ ಅವನು? ಅವನೇ ಹೋಗಿ ವಿಚಾರಿಸ್ಬೇಕು. ಈಗಲೇ ಹೋಗ್ತೀನಿ. ನನ್ನ ಮಗ ಬದುಕಿದಾನ? ಓ ಮೈ ಗಾಡ್. ಹಾಗಾದ್ರೆ ಸೀತಾನು ಅಲ್ಲೇ ಇರ್ತಾಳೆ. ಯಾರಿದ್ದೀರಾ ಮನೇಲಿ? ಸರ್, ನೀವು ಕಾಣ ಸರ್ ತಂದೆ ಅಲ್ವಾ? ನಮಸ್ಕಾರ. ನಮಸ್ಕಾರ. ನಾನು ಶಿವ. ಕಾಣ ಸರ್ ಇಲ್ಲಿ? ಅವನು ಹಾಸ್ಪಿಟ್ಲಲ್ಲಿ ಅದೇನೋ ಎಮರ್ಜೆನ್ಸಿ ಇದೆ ಹೋದ. ನಾನು ಹೀಗೆ ಹೋಗ್ತಾ ಇದ್ದೆ, ಸೀತಾ ಬಗ್ಗೆ ಮುಖ್ಯವಾದ ವಿಷಯ ಹೇಳ್ತೀನಿ ಅಂದ್ರಂತೆ. ತಿಳ್ಕೊಂಡು ಬನ್ನಿ ಅಂತ ಹೇಳ್ದ. ನಿಮ್ಮನ್ನು ಕಳಿಸಿದ್ರ? ಹಾಂ, ಪರವಾಗಿಲ್ಲ, ಹೇಳಿ. ಸರಿ ಬಿಡಿ, ನಿಂತಾವನ್ನ ಹೇಳ್ತೀನಿ. ಸರ್, ಈ ವಿಷಯನ ತಪ್ಪದೆ ಕಾರಣ ಸರ್ ಕೇಳಬೇಕು. ಸರ್, ಈ ದಿವಸ ನಮ್ಮ ಕಾರಣ ಸರು ಅವರ ಅನಾಥ, ಅವ್ರ ಅಪ್ಪ ಅಮ್ಮ ಎಲ್ಲವರು ಏನು ಅಂತ ನೊಂದ್ಕೊತಿದ್ರು. ಆದರೆ ಅವ್ರು ಹುಡುಕ ಬಂದಿದ್ರಲ್ಲ ಸೀತಾ ಅವರು, ಬಹುಶಃ ಅವ್ರ ಪರಿಚಯ ನಿಮಗೂ ಇರ್ತೈತೆ. ಇದೆ, ಮಾರಿಗುಡಿಲಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ವಿ, ಗೊತ್ತಿದೆ, ಹೇಳಿ. ಸರ್, ಆ ಸೀತಾ ಅವರು ನಮ್ಮ ಕರ್ಣ ಸರ್ ಹೆತ್ತಮ್ಮ ಸರ್. ಅಪ್ಪ,